ಹೋಗಿ ಬಂದು ಈ ಅಪಮಾನ ಅವಮಾನ ನಮ್ಮ ಭಾಷೆಯ ಮೇಲೆಯೇ ಯಾಕೆ? ಈ ಪ್ರಶ್ನೆ ನನಗೆ ಹಲವಾರು ಸಲ ಅನ್ನಿಸ್ಬಿಟ್ಟಿದೆ. ಇದು ಒಂದೇ ತಿಂಗಳು ತಗೊಳ್ಳೋಣ, ಎಷ್ಟು ಕೇಸ್ಗಳು ನೋಡಿದ್ವಿ. ಆ ಸೋನು ನಿಗಮ್ ಅಂತೆ, ಅದಾದ್ಮೇಲೆ ಯಾರೋ ಬ್ಯಾಂಕ್ ಮ್ಯಾನೇಜರ್ ಅಂತೆ, ಇದೀಗ ಕಮಲ್ ಹಾಸನ್. ಇದು ಹೀಗೆ ಮುಂದುವರೆದು ಬಿಟ್ರೆ ಇಂಥವ್ರು 1000 ಜನ ಹುಟ್ಕೊಳ್ತಾರೆ. ಆ್ಯಂಡ್ ಹೋಗಿ ಬಂದು ಕರ್ನಾಟಕದ ಮೇಲೆ, ಕನ್ನಡದ ಪರದ ಮೇಲೆ ಯಾಕೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಒಂದು. ಆ್ಯಂಡ್ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ ತಕ್ಷಣ ರಾಜ್ಯದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ. ಅದು ಒಂದು ದಿನದ ಮಟ್ಟಿಗೆ. ಏನು ಹೋರಾಟ, ಪ್ರತಿಭಟನೆ, ಟೈರಿಗೆ ಬೆಂಕಿ ಹಚ್ಚು, ಘೋಷಣೆಗಳನ್ನು ಕೂಗು, ಓಕೆ ವಾಟ್ ನೆಕ್ಸ್ಟ್? ತಾರ್ಕಿಕ ಅಂತ್ಯವನ್ನು ಇಲ್ಲಿ ತನಕ ಕಂಡೇ ಇಲ್ಲ ನಾವು. ಆ್ಯಂಡ್ ಇನ್ನೂ ಕೆಲವೊಬ್ಬರು ನಿನ್ನೆಯಿಂದ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಥವಾ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಅಂಥದ್ದು ಏನಪ್ಪ ಹೇಳಿದ್ರು ಕಮಲ್ ಹಾಸನ್? ಎಸ್, ಹೇಳುವಂತಹ ಭಾಷೆ ಇದೆ, ಹೇಳುವಂತಹ ವಿಧ ಇದೆ. ಸೋದರತ್ವ, ನಾವು ನೀವು ಅಣ್ಣ ತಮ್ಮಂದ್ರು ಅಂದರೆ ಒಂದು ರೀತಿ, ನಮ್ಮಿಂದಲೇ ನೀವು ಅಂದರೆ ಅದು ದೌರ್ಜನ್ಯ, ಅದು ಗಾಂಚಾಲಿ, ಅದು ಧಿಮಾಕು. ಅದನ್ನು ಕನ್ನಡದವರು ಸಹಿಸ್ಕೊಳ್ಳಲ್ಲ ಅನ್ನುವಂಥದ್ದೇ ವಿಚಾರ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಇದು ಕನ್ನಡದ ಕೋಟೆ ಕಣೋ, ಕೆಣಕಿದ್ರೆ ಹುಷಾರ್. ನಾನು ವಿದ್ಯಾ ಮಲ್ನಾಡ್. ಯಾಕೆ ಹೋಗಿ ಬಂದು ಕನ್ನಡದ ವಿಚಾರವನ್ನು ಇಷ್ಟೊಂದು ಲೈಟಾಗಿ ತಗೊಳ್ತಾರೆ, ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾರೆ? ನೋಡಿ, ನಮ್ಮಲ್ಲೇ ಬೇರೆ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಯ್ಯೋ, ಏನಾದರೂ ಎಡ್ವರ್ಟ್ ಮಾಡ್ಕೊಬಿಟ್ರೆ ಯಾಕೆ ಬೇಕಪ್ಪ, ನಾಳೆ ಹೋರಾಟ, ತಲೆನೋವು, ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ಅಂತ ನಾವು ಯೋಚನೆ ಮಾಡ್ತೀವಿ. 4-6 ಬಾರಿ ಯೋಚನೆ ಮಾಡಿ ಒಂದು ಮಾತಾಡ್ತಾರೆ. ಬಟ್ ಬೇರೆಯವ್ರಿಗೆ ಹಂಗಿಲ್ಲ. ಕನ್ನಡ ಬಹಳ ಸದ್ರ ಆಗ್ಬಿಟ್ಟಿದೆ. ಯಾಕೆ? ಇವ್ರು ಹೇಳಿರೋ ರೀತಿಯಲ್ಲಿ ತಮಿಳಿನಿಂದಲೇ ನಮ್ಮ ಭಾಷೆ ಹುಟ್ಟಿದ್ದ, ನಮ್ಮ ಭಾಷೆಗೆ ಇತಿಹಾಸನೇ ಇಲ್ವಾ ಹಾಗಾದರೆ? ಸ್ಟ್ರಾಂಗ್ ಲೀಡರ್ಶಿಪ್ ಅನ್ನೋದೇ ಇಲ್ವಾ ಹಾಗಾದರೆ? ಎಷ್ಟು ವರ್ಷದ ಇತಿಹಾಸ ಇದೆ ನಮ್ಮ ಭಾಷೆಯ, ಸಂಸ್ಕೃತಿ ಎಂಥದ್ದು? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ಆಗಿ ರಿಪೋರ್ಟ್ ಇದೆ, ಮೊದಲು ನೋಡ್ತಾ ಹೋಗೋಣ. ಮೊದಲು ಹಿಂದಿ ವಾಲಾಗಳು, ನಂತರ MES ಪುಂಡರು, ಬಳಿಕ ಸೋನು ನಿಗಮ್, ಈಗ ಕಮಲ್ ಹಾಸನ್. ಯಾರು ಇವರೆಲ್ಲ ಅಂತ ನೋಡಿದ್ರೆ ಇವರಲ್ಲಿ ಕಾಮನ್ ಆಗಿರೋ ವಿಚಾರ ಅಂದ್ರೆ ಕರ್ನಾಟಕ, ಕನ್ನಡವನ್ನ ಅವಹೇಳನ ಮಾಡೋದು. ಬೆಂಗಳೂರಿಗೆ ಬದುಕು ಕಟ್ಟಿಕೊಳ್ಳೋಕೆ ಬಂದು ಇಲ್ಲಿನ ಜನರನ್ನ ಕೆಟ್ಟದಾಗಿ ಬಿಂಬಿಸೋದು ಇವರಿಗೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಬೆಂಗಳೂರು ಅನ್ನೋದು ವಲಸಿಗರ ನಾಡು ಅನ್ನೋ ಕತೆ ಕಟ್ಟಿ ಕನ್ನಡಿಗರೇ ನಮ್ಮ ನೆಲದಲ್ಲಿ ಪರಕೀಯರಂತೆ ಬದುಕುವ ವಾತಾವರಣ ನಿರ್ಮಿಸಲಾಗ್ತಾ ಇದೆ. ಪದೇ ಪದೇ ಕನ್ನಡಿಗರನ್ನ ಕೆಣಕೋದೇಕೆ ಪರಭಾಷೆಯವರು? ಕನ್ನಡಿಗರು ಕರ್ನಾಟಕವನ್ನ ಕಂಡ್ರೆ ಉರಿ ಯಾಕೆ? ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ, ಸ್ಟಾರ್ಟ್ಅಪ್ ಕ್ಯಾಪಿಟಲ್, ಟೆಕ್ನಾಲಜಿ ಹಬ್, PSUಗಳ ಸ್ವರ್ಗ. ಹೀಗೆ ಬೆಂಗಳೂರಿಗೆ ಇರೋ ಹೆಸರುಗಳು ಒಂದಾ ಎರಡಾ? ಇಂಥ ಬೆಂಗಳೂರಲ್ಲಿ ತಮ್ಮ ಜೀವನ ಕಟ್ಕೊಳ್ಳೋಕೆ ಬರೋರು ಇಲ್ಲಿನ ಭಾಷೆಯನ್ನ ಮಾತ್ರ ಕಲಿಯಲ್ಲ, ಏನಾದ್ರೂ ಕನ್ನಡದಲ್ಲಿ ಮಾತಾಡಿ ಅಂದ್ರೆ ಮುಗಿದೇ ಹೋಯ್ತು, ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಡ್ತಾರೆ. ಕನ್ನಡಿಗರು ಏನಾದ್ರೂ ಸ್ವಲ್ಪ ಜೋರು ಮಾಡಿದ್ರೂ ಸಾಕು, ಫೇಸ್ಬುಕ್, ಎಕ್ಸ್, ಇನ್ಸ್ಟಾಗ್ರಾಮ್, ರೆಡಿಟ್, ಹೀಗೆ ಎಲ್ಲಂದ್ರಲ್ಲಿ ಬೆಂಗಳೂರು ಕನ್ನಡಿಗರ ಮಾನ ಕಳೆಯೋ ಕೆಲಸ ಮಾಡ್ತಾರೆ. ಕರ್ನಾಟಕ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರು ಭಾರತದ ಯಾವುದೇ ನಗರಗಳಿಗೆ ಹೋಲಿಸಿದ್ರೂ ಹೆಚ್ಚು ಅಭಿವೃದ್ಧಿ ಹೊಂದಿದೆ. ಕನ್ನಡಿಗರು ಸಹೃದಯಿಗಳು. ನಮಗೆ ಅವರ ಭಾಷೆ ಬರೆದಿದ್ರು ಪರಭಾಷಿಕರ ಕಷ್ಟಕ್ಕೆ ಸ್ಪಂದಿಸೋ ಕೆಲಸ ಮಾಡ್ತೀವಿ. ಆದ್ರೆ ಇದಕ್ಕೆ ಅವರು ಉಪಕಾರ ಮಾಡದಿದ್ರೂ ಪರವಾಗಿಲ್ಲ, ಅಪಕಾರ ಮಾಡದೇ ಇದ್ರೆ ಸಾಕು ಅನ್ನೋ ರೀತಿ ಬದುಕು ಸಾಗಿಸಬೇಕಾದ ಅನಿವಾರ್ಯತೆ ನಮಗೆ ಬಂದಿದೆ. ಬೆಂಗಳೂರಲ್ಲಿರೋ ಮೂಲಭೂತ ಸೌಕರ್ಯ ಭಾರತದ ಬೇರಾವ ರಾಜಧಾನಿ ನಗರಗಳಲ್ಲಿಯೂ ಇಲ್ಲ. ಆದ್ರೂ ಬೆಂಗಳೂರಲ್ಲಿ ಮೂಲ ಸೌಕರ್ಯವೇ ಇಲ್ವೇನೋ ಅನ್ನೋ ರೀತಿ ಬಾಯಿ ಬಡಿದುಕೊಳ್ತಾರೆ. ಬೆಂಗಳೂರಲ್ಲಿ ವಾರದ ಹಿಂದೆ ರಣಭೀಕರ ಮಳೆ ಬಂದಿತ್ತು. ಆಗ ಇಡೀ ಬೆಂಗಳೂರೇ ನೀರಲ್ಲಿ ಮುಳುಗಿ ಹೋಗಿತ್ತು. ಇದಾದ ಕೆಲವೇ ದಿನಗಳ ಅಂತರದಲ್ಲಿ ದೆಹಲಿ, ಮುಂಬೈನಲ್ಲೂ ಇದೇ ರೀತಿ ಮಳೆ ಸುರಿದು ಎರಡೂ ನಗರಗಳು ನೀರಲ್ಲಿ ತೇಲಾಡ್ತಿದ್ವು. ಆದ್ರೆ ಬೆಂಗಳೂರಿನಲ್ಲಿ ಮಳೆಯಿಂದ ನಗರವೇ ಮುಳುಗಿ ಹೋಯ್ತೇನೋ ಅಂತ ಬಾಯಿ ಬಡ್ಕೊಂಡಿದ್ದ ಕೆಲವರು ದೆಹಲಿ, ಮುಂಬೈ ನೀರಲ್ಲಿ ತೇಲಾಡಿದ್ರೂ ಒಂದೇ ಒಂದು ಮಾತು ಆಡಿರಲಿಲ್ಲ. ಅದೇ ರೀತಿ ಬೆಂಗಳೂರಿನಲ್ಲಿ ಮಾತ್ರವೇ ಟ್ರಾಫಿಕ್ ಜಾಮ್ ಆಗುತ್ತೇನೋ ಅನ್ನೋ ರೀತಿ ಕೆಲವರು ವರ್ತಿಸ್ತಾರೆ. ಬೆಂಗಳೂರಿಗಿಂತ ದುಪ್ಪಟ್ಟು ಟ್ರಾಫಿಕ್ ಜಾಮ್ ದೆಹಲಿ, ಗುರುಗ್ರಾಮ್ ನಡುವೆ ಆಗುತ್ತೆ. ಮುಂಬೈನಲ್ಲಿ ಕೇಳೋದೇ ಬೇಡ. ಹೀಗಿದ್ರೂ ಬೆಂಗಳೂರಿನ ಟ್ರಾಫಿಕ್ ಮಾತ್ರ ವರ್ಸ್ಟ್ ಅನ್ನೋ ರೀತಿ ಬಿಂಬಿಸ್ತಾರೆ. ಕನ್ನಡಿಗರು ಕರ್ನಾಟಕ, ಬೆಂಗಳೂರನ್ನ ಟೀಕಿಸೋದು ಕೆಲವರಿಗೆ ಅಕ್ಷರಶಃ ಫ್ಯಾಷನ್ ಆಗ್ಬಿಟ್ಟಿದೆ. ಬೆಂಗಳೂರು, ಕರ್ನಾಟಕ, ಕನ್ನಡಿಗರನ್ನ ಕಂಡ್ರೆ ಹೊಟ್ಟೆ ಉರ್ಕೋತಾರೆ. ಈ ಮನೋಭಾವನೆ ಬದಲಾಗಬೇಕು. ಕನ್ನಡಿಗರು ಹೀಗೆ ಉರ್ಕೊಳ್ಳೋರಿಗೆ ಸರಿಯಾಗಿ ಪಾಠ ಕಲಿಸಬೇಕಾದ ಸಮಯ ಬಂದಿದೆ. ಇಲ್ಲದೆ ಹೋದ್ರೆ ಇವರು ನಮ್ಮ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ಕೊಟ್ರೆ ಅಚ್ಚರಿ ಪಟ್ಟುಕೊಳ್ಬೇಕಿಲ್ಲ. ಸ್ಪೆಷಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.